ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ವಿಷಯ ಮೀಸಲಾತಿ ಮೇಲೆ ಕೆಂಗಣ್ಣು. ಮೀಸಲಾತಿಗೆ ಆರ್ಥಿಕ ಮಾನದಂಡ ತಂತ್ರ. ಜಾತಿ ಆಧಾರದ ಮೇಲೆ ಮೀಸಲಾತಿ ತೆಗೆಯಲು ತಂತ್ರ. ಬಿಜೆಪಿ ರಣತಂತ್ರಕ್ಕೆ ಕುಣಿಯುತ್ತಿದ್ದಾರಾ ದೇವೇಗೌಡರು? ಸ್ವಾರ್ಥ ರಾಜಕೀಯಕ್ಕೆ ಮೀಸಲಾತಿ ಬಳಕೆ. ಸಂವಿಧಾನ ಬದಲಿಸುವ ಮಾತಾಯಿತು, ಈಗ ಮೀಸಲಾತಿ ಬದಲಿಸಲು ಕುತಂತ್ರ. अभी एक फैशन हो गया है, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। इतना नाम अगर भगवान का लेते तो 7 जन्मों तक स्वर्ग मिल जाता। अभी एक फैशन हो गया है, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। इतना नाम अगर भगवान का लेते तो 7 जन्मों तक स्वर्ग मिल जाता। ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ನಾಯಕರಿಗೆ ಪದೇ ಪದೇ ಮೀಸಲಾತಿ ವಿಚಾರ ಹಾಗೇನೆ ಅಂಬೇಡ್ಕರ್ ವಿಚಾರ ಬಹಳಷ್ಟು ಕೆಂಗಣಿಗೆ ಗುರಿಯಾಗ್ತಾ ಇದೆ. ಹಲವು ವರ್ಷಗಳ ಹಿಂದೆ ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ ಹೊಸದರಲ್ಲಿ ಕರ್ನಾಟಕದ ಸಂಸದ ಅನಂತಕುಮಾರ್ ಹೆಗಡೆ ಅವರು ನಾವು ಬಂದಿರೋದೇ ಸಂವಿಧಾನವನ್ನ ಬದಲಾವಣೆ ಮಾಡೋಕೆ ಅನ್ನುವಂಥ ಮಾತುಗಳನ್ನು ಹೇಳಿ ಇಡೀ ಭಾರತದಲ್ಲಿ ಒಂದು ದೊಡ್ಡ ಕೋಲಾಹಲವನ್ನ ಎಬ್ಬಿಸಿದ್ರು. ದಲಿತ ಸಮುದಾಯ ಇದೇ ಬಿಜೆಪಿ ಸರ್ಕಾರದ ವಿರುದ್ಧ ಕೆಂಡ ಕಾರಿತ್ತು. ಆ ಸಂದರ್ಭದಲ್ಲಿ ಕ್ಷಮೆಯಾಚನೆ ಮಾಡದಂಥ ಅನಂತಕುಮಾರ್ ಹೆಗಡೆ ಸೈಲೆಂಟ್ ಆದ್ರು. ಅದರ ಬೆನ್ನಲ್ಲೇನೆ RSSನ ರಾಷ್ಟ್ರೀಯ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಸಂವಿಧಾನದ ಬದಲಾವಣೆ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡಿದ್ರು. ಸೊ ಈ ವಿಚಾರ ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸ ಆಯಿತು. ಆದರೆ ಇದೇ ಬಿಜೆಪಿ ಸರ್ಕಾರ ಅಥವಾ ಸಂಘ ಪರಿವಾರದಲ್ಲಿರುವಂತಹ ಪ್ರಮುಖರು ಮೀಸಲಾತಿ ವಿಚಾರದಲ್ಲಿ ಮತ್ತೆ ಮತ್ತೆ ಮಾತನಾಡ್ತಿದ್ದಾರೆ, ಅಂಬೇಡ್ಕರ್ ವಿಚಾರದಲ್ಲಿ ಮತ್ತೆ ಮತ್ತೆ ಮಾತನಾಡ್ತಿದ್ದಾರೆ. ಹಾಗಾದ್ರೆ ಇವರ ಉದ್ದೇಶ ಏನು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿ ಇವತ್ತು ಇಡೀ ಭಾರತದ ಜನಸಮುದಾಯವನ್ನ ಕಾಡ್ತಾ ಇದೆ. ಇತ್ತೀಚೆಗೆ ಬಿಜೆಪಿಯ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಕುಮಾರಸ್ವಾಮಿ ಅವರಿಗೆ ತಮ್ಮ ಪುತ್ರ ಕುಮಾರಸ್ವಾಮಿ ಅವರಿಗೆ ಕೇಂದ್ರದ ಸಚಿವ ಸ್ಥಾನವನ್ನು ಕೊಡಿಸಿರ್ತಕ್ಕಂಥ ಮಾಜಿ ಪ್ರಧಾನಿ ದೇವೇಗೌಡರು ಸದನದಲ್ಲಿ ರಾಜ್ಯಸಭೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಇಡೀ ದೇಶದಲ್ಲಿ ಜಾತಿ ಆಧಾರದ ಮೇಲೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸರಿಯಾಗಿ ಕೆಲಸ ಆಗ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಆರ್ಥಿಕತೆಯ ಆಧಾರದ ಮೇಲೆ ಮೀಸಲಾತಿಯ ವಿಂಗಡಣೆ ಆಗಬೇಕು ಅನ್ನುವಂಥ ಸಲಹೆಯನ್ನ ಕೊಡ್ತಾರೆ. ದೇವೇಗೌಡರ ಈ ಮಾತು ಇವತ್ತು ಬಹಳಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ ಮೀಸಲಾತಿ ವಿಚಾರದಲ್ಲಿ ನಾನು ಕೆಲಸ ಮಾಡಿದ್ದೀನಿ, ನಾನು ಮೀಸಲಾತಿಯನ್ನು ಕೊಡಿಸಿದ್ದೀನಿ ಅನ್ನುವಂಥ ಮಾತುಗಳನ್ನ ದೇವೇಗೌಡರು ಹೇಳ್ತಾರೆ, ಅವರ ಅನುಯಾಯಿಗಳು ಹೇಳ್ತಾರೆ. ಹಾಗಾದ್ರೆ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿಯ ಜೊತೆಗೆ ತಾವು ಸಖ್ಯವನ್ನ ಬೆಳೆಸಿದ ತಕ್ಷಣವೇ ಅವರ ನಿಲುವು ಬದಲಾಯ್ತಾ ಅನ್ನುವಂಥ ಪ್ರಶ್ನೆ ಈಗ ಎದ್ದು ಕಾಣಿಸ್ತಾ ಇದೆ. ದೇವೇಗೌಡರು ಮೀಸಲಾತಿ ಪರವಾಗಿ ಇರೋದೇ ಆದರೆ ಹಾಗಾದ್ರೆ ಆರ್ಥಿಕತೆಯ ಆಧಾರದ ಮೇಲೆ ಮೀಸಲಾತಿಯನ್ನ ನಿಗದಿ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನೇ ಎತ್ತಿರುವಂಥದ್ದು ಅಥವಾ ಬಿಜೆಪಿಯ ಕೇಂದ್ರ ನಾಯಕರಿಗೆ ಸಲಹೆ ಕೊಟ್ಟಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು. ಆರ್ಥಿಕತೆಯ ಆಧಾರದ ಮೇಲೆ ಮೀಸಲಾತಿಯನ್ನ ವಿಂಗಡಣೆ ಮಾಡೋದಾದ್ರೆ ಯಾವ ರೀತಿಯಲ್ಲಿ ನೀವು ಈ ವಿಂಗಡಣೆಯನ್ನ ಮಾಡ್ತೀರಿ? ಜಾತಿಯ ಆಧಾರದ ಮೇಲೆ ಮೀಸಲಾತಿ ವಿಂಗಡಣೆ ಆಗಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ತಳ ಸಮುದಾಯದ ಜನರಿಗೆ ನ್ಯಾಯ ಕೊಡ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಿಲ್ಲ. ನೀವು ಕೂಡ ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿ ಕೆಳಗಿಳಿದಂಥವರು, ಮಾಜಿ ಪ್ರಧಾನಿಗಳಾಗಿದ್ದಂಥವರು. ಹಾಗಾದ್ರೆ ದೇವೇಗೌಡ್ರೆ, ಪ್ರಜಾಧ್ವನಿ ನೇರವಾಗಿ ನಿಮಗೆ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದ ಮೂಲಕ, ಪ್ರಧಾನಿಯಾಗಿ ನೀವು ಹಾಗಾದ್ರೆ ಏನು ಮಾಡಿದ್ರಿ? ಇಡೀ ದೇಶದ ತಳ ಸಮುದಾಯದ ಜನರಿಗೆ ಜಾತಿ ಆಧಾರದ ಮೇಲೆ ಕೊಡ್ತಕ್ಕಂಥ ಮೀಸಲಾತಿಯನ್ನ ಸರಿಯಾಗಿ ಅದು ನ್ಯಾಯ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಹಾಗಾದ್ರೆ ನಿಮ್ಮ ಆಳ್ವಿಕೆಯಲ್ಲಿ ನೀವು ಕಡಿದು ಕಟ್ಟೆ ಹಾಕಿರುವಂಥದ್ದು ಏನು ಅನ್ನುವಂಥ ಪ್ರಶ್ನೆಯನ್ನ ಕರ್ನಾಟಕದ ಜನ ಮಾತ್ರವಲ್ಲ, ಇಡೀ ಭಾರತದ ಜನ ನಿಮಗೆ ಆ ಪ್ರಶ್ನೆಯನ್ನ ಕೇಳಲೇಬೇಕಾಗುತ್ತೆ ಇವತ್ತು. ಸೊ ಆ ರೀತಿಯ ವಾತಾವರಣವನ್ನ ನೀವೇ ಸೃಷ್ಟಿ ಮಾಡ್ಕೊಂಡಿದ್ದೀರಿ. ಇದರ ಜೊತೆನಲ್ಲಿ ಬಿಜೆಪಿ ಪದೇ ಪದೇ ಅಂಬೇಡ್ಕರ್ ವಿಚಾರದಲ್ಲಿ ತಕರಾರನ್ನು ಎತ್ತುವಂಥದ್ದು ನಿಂತಿಲ್ಲ. ಬಿಜೆಪಿ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದ ಮರುಕ್ಷಣದಿಂದಲೂ ಕೂಡ ಅಂಬೇಡ್ಕರ್ ವಿಚಾರದಲ್ಲಿ ಪದೇ ಪದೇ ತಗಾದೆ ಎತ್ತುವಂಥದ್ದು. ಸಂವಿಧಾನವನ್ನೇ ಅಂಬೇಡ್ಕರ್ ಅವರು ರಚನೆ ಮಾಡಿಲ್ಲ. ಕರ್ನಾಟಕದ ಕರಾವಳಿ ತೀರದ ಯಾವುದೋ ಒಬ್ಬ ಭಟ್ಟ
ಸಂವಿಧಾನವನ್ನು ರಚನೆ ಮಾಡಿರ್ತಾನೆ ಅನ್ನುವಂಥದ್ದು, ರಚನೆ ಮಾಡಿದ್ದಾನೆ ಅನ್ನುವಂಥದ್ದನ್ನ ಹಸಿ ಸುಳ್ಳನ್ನ ಬಿತ್ತುವಂತ ಕೆಲಸವನ್ನ ಇದೇ ನಿಮ್ಮ ಸಂಘ ಪರಿವಾರದ ಜನ ಅಥವಾ ಬಿಜೆಪಿಯ ನಿಮ್ಮ ಕಾಲ ಕೆಳಗಡೆ ಇರುವಂತಹ ಜನ ಮಾಡಿರುವಂಥದ್ದನ್ನ ಕರ್ನಾಟಕದ ಜನ ಇನ್ನೂ ಕೂಡ ಮರೆತಿಲ್ಲ, ಇಡೀ ಭಾರತದ ಜನ ಇನ್ನೂ ಮರೆತಿಲ್ಲ. ಇವತ್ತು ಹಾದಿ ಬೀದಿಯಲ್ಲಿ ವಿದ್ಯಾರ್ಥಿಗಳು, ದಲಿತ ಸಂಘಟನೆಗಳು, ಜೊತೆಗೆ ಸಾಮಾನ್ಯ ನಾಗರಿಕರು ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಅಮಿತ್ ಶಾ ಅವರ ರಾಜೀನಾಮೆಯನ್ನ ಕೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನೀವು ಆಡಿರ್ತಕ್ಕಂಥ ಸಂಸತ್ನಲ್ಲಿ ಆಡಿರುವಂತಹ ಒಂದು ಏನು ಹೀನತನದ ಮನೋಸ್ಥಿತಿಯ ಮಾತುಗಳು ಕಾರಣ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೀಸಲಾತಿ ವಿಚಾರದಲ್ಲಿ ಪದೇ ಪದೇ ನೀವು ಮಾತನಾಡ್ತೀರಿ, ಅಂಬೇಡ್ಕರ್ ವಿಚಾರದಲ್ಲಿ ಪದೇ ಪದೇ ಧ್ವನಿಯನ್ನ ಎತ್ತುತ್ತೀರಿ. ಹಾಗಾದ್ರೆ ಅಂಬೇಡ್ಕರ್ ಒಂದು ಕಂಡ್ರೆ ನಿಮಗೆ ಯಾಕೆ ಈ ರೀತಿಯ ಹೊಟ್ಟೆ ಉರಿ ಅನ್ನುವಂಥದ್ದು ಜನರಿಗೆ ನೇರವಾಗಿ ಬಹಿರಂಗಪಡಿಸಿ. ಗುಜರಾತ್ನಲ್ಲಿ ನೀವು ಮಾಡಿದ ಕರ್ಮದ ಕೆಲಸಗಳಿಗೆ ಅವತ್ತಿನ ಸುಪ್ರೀಂ ಕೋರ್ಟು ನಿಮಗೆ ಗಡೀಪಾರನ್ನ ಮಾಡ್ತು. ಅಮಿತ್ ಶಾ ಅವರೇ, ಗಡೀಪಾರ ಮಾಡಿದ ಕಾರಣಕ್ಕೆ ನೀವು ಇವತ್ತು ಸಂವಿಧಾನವನ್ನು ವಿರೋಧಿಸ್ತಿದ್ದೀರಾ ಅಥವಾ ಅಂಬೇಡ್ಕರ್ ಅವರನ್ನ ವಿರೋಧಿಸ್ತಿದ್ದೀರಾ? ಇವತ್ತು ಅಮಿತ್ ಶಾ ಅವರು ಸಂಸತ್ನಲ್ಲಿ ನಿಂತು ಒಬ್ಬ ಕೇಂದ್ರ ಸಚಿವರಾಗಿ ಮಾತನಾಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಅದೇ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಆ ಸಂವಿಧಾನವೇ ಇಲ್ಲದೆ ಹೋಗಿದ್ದಿದ್ರೆ ಮೋದಿ ಮಾತ್ರ ಅಲ್ಲ, ಅಮಿತ್ ಶಾನೂ ಇರ್ತಾ ಇರಲಿಲ್ಲ, ಮೋದಿನೂ ಇರ್ತಾ ಇರಲಿಲ್ಲ, ಅವರ ಇಡೀ ಪಟಾಲಮೆ ಇವತ್ತು ಸಂಸತ್ನಲ್ಲಿ ಕೂತು ಭಾಷಣ ಬಗೆಯುವಂತಹ ಪ್ರಮೇಯವೇ ಬರ್ತಾ ಇರಲಿಲ್ಲ. ಈ ದೇಶದ ಬ್ರಾಹ್ಮಣರಿರ್ಬೋದು, ದಲಿತರಿರ್ಬೋದು, ಅಥವಾ OBCಗಳಿರ್ಬೋದು, ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಸಮುದಾಯದ ಯಾವುದೇ ಸಮುದಾಯದ ಜನರಿರ್ಬೋದು, ನ್ಯಾಯಯುತವಾಗಿ ನೆಮ್ಮದಿಯಿಂದ ಒಂದು ಹೊತ್ತಿನ ಊಟ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಮೂಲ ಪುರುಷ ಅಂಬೇಡ್ಕರ್ ಅವರೇ. ವಾಲ್ಮೀಕಿ ಅವರು ಈ ಇಡೀ ಜಗತ್ತಿಗೆ ಒಂದು ಸಂಸ್ಕೃತಿಯನ್ನ, ಒಂದು ಸಂಸ್ಕಾರವನ್ನ ಹೇಳಿಕೊಟ್ರು, ರಾಮರಾಜ್ಯದ ಪರಿಕಲ್ಪನೆಯನ್ನ ಕೊಟ್ರು. ವಾಲ್ಮೀಕಿ ಒಂದು ಸೃಷ್ಟಿ ಮಾಡಿದಂತ ರಾಮರಾಜ್ಯದ ಪರಿಕಲ್ಪನೆಯನ್ನೇ ಮಹಾತ್ಮ ಗಾಂಧಿ ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಸಾರಿದ್ದು. ಆದರೆ ವಾಲ್ಮೀಕಿ ಸೃಷ್ಟಿಸಿದಂತಹ ರಾಮ ನಿಮಗೆ ದೇವರಾಗಿ ಕಾಣ್ತಾನೆ. ರಾಮನನ್ನ ಇಡೀ ದೇಶದಲ್ಲಿ ನೀವು ಪೂಜೆ ಮಾಡಿ ತಮ್ಮ ರಾಜಕಾರಣದ ತೆವಲಿಗೆ ನೀವು ರಾಮನನ್ನ ಬಳಸ್ಕೊಳ್ತೀರಿ. ಆದರೆ ರಾಮನನ್ನ ಸೃಷ್ಟಿ ಮಾಡಿರತಕ್ಕಂಥ ವಾಲ್ಮೀಕಿಯನ್ನ ಬೀದಿಗೆ ನಿಲ್ಲಿಸ್ತೀರಿ. ಸಂವಿಧಾನವನ್ನ ಸೃಷ್ಟಿ ಮಾಡಿ ಇಡೀ ದೇಶದ ಜನರಿಗೆ, ಎಲ್ಲ ವರ್ಗದ ಜನರಿಗೆ ನ್ಯಾಯ ಸಿಗುವ ರೀತಿಯಲ್ಲಿ ಎಲ್ಲರೂ ಕೂಡ ಸಮಪಾಲುಗಿ ಅಥವಾ ಸಮಬಾಳ್ವೆಯನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಸಮಬಾಳು, ಸಮಪಾಲಿನ ಪರಿಕಲ್ಪನೆಯನ್ನ ನೀಡಿರ್ತಕ್ಕಂಥ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಇವತ್ತು ನೀವೆಲ್ಲೂ ಕೂಡ ಮಾತನಾಡೋದಿಲ್ಲ. ಇಷ್ಟು ವರ್ಷಗಳ ಕಾಲ ಅಂಬೇಡ್ಕರ್ ಅವರ ಫೋಟೋವನ್ನೇ ನಿಮ್ಮ ಬಿಜೆಪಿ ಕಚೇರಿಯಲ್ಲಿ ಇಡದೇ ಇರುವಂತ ನೀವುಗಳು ಇವತ್ತು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದೀರಿ. ಆದರೆ ಸಂಸತ್ನಲ್ಲಿ ನೀವು ಹೇಳ್ತೀರಿ ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್. ಇಷ್ಟು ರೀತಿಯಲ್ಲಿ ಇಷ್ಟು ಪ್ರಬಲವಾಗಿ ನೀವು ಅಂಬೇಡ್ಕರ್ ಅವ್ರ ಹೆಸರು ಹೇಳದೆ ದೇವರ ಹೆಸರನ್ನ ಹೇಳಿದ್ರೆ 7 ಜನ್ಮಕ್ಕೆ ಆಗುವಷ್ಟು ನಿಮಗೆ ಸ್ವರ್ಗ ಸಿಕ್ತಿತ್ತು ಅನ್ನುವಂಥ ಮಾತುಗಳನ್ನ ಹೇಳ್ತೀರಿ. ಅಂಬೇಡ್ಕರ್ ನಿಮ್ಮ ಪಾಲಿಗೆ ಫ್ಯಾಷನ್, ವ್ಯಸನ ಅಂತ ಹೇಳಿ ನೀವು ಪರಿಗಣಿಸಿ ಮಾತನಾಡ್ತೀರಿ. ಆದರೆ ಅದು ನಿಮ್ಮ ಪಾಲಿಗೆ ಮಾತ್ರ ಫ್ಯಾಷನ್ ಅಥವಾ ವ್ಯಸನ, ಒಂದು ಪದ ಅಥವಾ ಒಂದು ವ್ಯಕ್ತಿ ಅನ್ನುವಂಥದ್ದು ವ್ಯಸನ ಆಗಿರುವಂಥದ್ದು ನಿಮ್ಮ ಪಾಲಿಗೆ. ಅಮಿತ್ ಶಾ ಅವರೇ, ನೀವು ಕೇಂದ್ರದ ಸಚಿವರು ಇರಬಹುದು, ಆದರೆ ನೀವು ಕೇಂದ್ರದ ಸಚಿವರಾಗ್ಲಿಕ್ಕೆ ಮೂಲ ಕಾರಣ ಇದೇ ಸಂವಿಧಾನ. ನೀವು ಅವತ್ತು ಗುಜರಾತ್ನಲ್ಲಿ ತಪ್ಪು ಮಾಡಿದ್ರಿ, ಅದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ನಿಮ್ಮನ್ನ ಗಡೀಪಾರು ಮಾಡ್ತು. ಆ ಗಡೀಪಾರು ಮಾಡಲಿಕ್ಕೆ ಕಾರಣ ಆಗಿದ್ದು ಇದೇ ಸಂವಿಧಾನ. ನೀವು ತಪ್ಪು ಮಾಡಿದಾಗ ಶಿಕ್ಷೆ ಕೊಡುವಂಥದ್ದು ಇದೇ ಸಂವಿಧಾನ. ನೀವು ಒಳ್ಳೆಯ ಕೆಲಸವನ್ನ ಮಾಡದಂತ ಸಂದರ್ಭದಲ್ಲಿ ನಿಮ್ಮ ಕೈ ಹಿಡಿದು ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ನಿಲ್ಲಿಸಿರತಕ್ಕಂಥದ್ದು ಅದೇ ಸಂವಿಧಾನ. ಅಂಬೇಡ್ಕರ್ ಸೃಷ್ಟಿಸ್ತಕ್ಕಂಥ ಈ ಸಂವಿಧಾನವನ್ನ ನೀವು ಕೀಳಾಗಿ ಕಾಣುವಂತಹ ಮನೋಸ್ಥಿತಿಯನ್ನ ಮೊದಲು ಬಿಡಬೇಕು. ಇಲ್ಲದೆ ಹೋದ್ರೆ ಈ ದೇಶದ ಜನ ನಿಮಗೆ ಸರಿಯಾದಂತಹ ಬುದ್ಧಿಯನ್ನ ಕಲಿಸಲೇಬೇಕಾದಂತ ವಾತಾವರಣ ಸೃಷ್ಟಿಯಾಗುತ್ತೆ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತಿಗೂ ಕೂಡ ಅನೇಕ ಕೋಟಿ ಕೋಟಿ ಜನರ ಪಾಲಿಗೆ ಆಶಾಕಿರಣವಾಗಿದೆ, ಜ್ಞಾನದ ಜ್ಯೋತಿಯಾಗಿ ಬೆಳಗ್ತಾ ಇದೆ. ಕೊಟ್ಟೆಂತರ ತಳ ಸಮುದಾಯದ ಮನೆಗಳ ಒಂದು ರೀತಿ ಬೆಳಕಾಗಿ ಪರಿಣಮಿಸಿದೆ. ಆದರೆ ನೀವು ಅದ್ಯಾವ ಪರಿವು ಇಲ್ಲದೆ ಅಂಬೇಡ್ಕರ್ ಅವರನ್ನ ಹೀನಾಯವಾಗಿ ಕಾಣ್ತೀರಿ, ಅದರ ಬಗ್ಗೆ ಮಾತನಾಡ್ತೀರಿ. ಪದೇ ಪದೇ ಕಾಂಗ್ರೆಸ್ನ ನಾಯಕರು ಅವತ್ತಿನ ಕಾಲದಲ್ಲಿ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರು ಅಥವಾ ಅವರು ಮೃತಪಟ್ಟಂತ ಸಂದರ್ಭದಲ್ಲಿ ಅವರಿಗೆ ಏನೋ ಅಂತ್ಯ ಸಂಸ್ಕಾರಕ್ಕೂ ಕೂಡ ಜಾಗ ಕೊಡ್ಲಿಲ್ಲ ಅನ್ನೋ ಮಾತನ್ನ ಹೇಳ್ತೀರಿ. ಆದರೆ ಕಾಂಗ್ರೆಸ್ ಅವತ್ತು ಮಾಡಿದ ಒಂದು ಸಣ್ಣ ತಪ್ಪಿಗೆ ಇವತ್ತು ಅನುಭವಿಸ್ತಾ ಇದೆ.
ನೀವು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ ಅಂದ್ರೆ ಅದೇ ಕಾಂಗ್ರೆಸ್ ಮಾಡಿರ್ತಕ್ಕಂಥ ತಪ್ಪೇ ಕಾರಣ. ಕಾಂಗ್ರೆಸ್ ಅವತ್ತು ಆ ತಪ್ಪುಗಳನ್ನ ಮಾಡದೆ ಹೋಗಿದ್ದಿದ್ರೆ ಇವತ್ತು ಈ ದೇಶದ ಜನ ನಿಮಗೆ ಆ ಸ್ಥಾನದಲ್ಲಿ ಕೂರಿಸ್ತಾನೆ ಇರಲಿಲ್ಲ. ಆದರೆ ನೀವು ಅದೆಲ್ಲವನ್ನ ಮರೆತು ಮತ್ತೆ ಮತ್ತೆ ಅಂಬೇಡ್ಕರ್ ವಿಚಾರದಲ್ಲಿ ತಗಾದೆಯನ್ನ ತೆಗಿತಾ ಇದ್ದೀರಿ. ಅಂಬೇಡ್ಕರ್ ಶಬ್ದ ಅನ್ನುವಂಥದ್ದು ಅಥವಾ ಆ ಹೆಸರನ್ನೇ ನೀವು ಕೀಳಾಗಿ ಕಾಣುವಂತ ರೀತಿಯಲ್ಲಿ ವ್ಯಂಗ್ಯವಾಗಿ ಮಾತನಾಡ್ತೀರಿ, ವ್ಯಸನ ಅಂತೀರಿ, ಫ್ಯಾಷನ್ ಅಂತೀರಿ. ಹಾಗಾದ್ರೆ ಮೋದಿ ಅನ್ನುವಂಥ ಹೆಸರನ್ನ ನೀವು ಬಳಸ್ಕೊಳ್ತಾ ಇರೋದು ಯಾವ ಕಾರಣಕ್ಕೆ? ಫ್ಯಾಷನ್ಗಾಗ? ಈ ದೇಶದ ಜನರಿಗೆ ನ್ಯಾಯ ಕೊಡ್ಲಿಕ್ಕ ಅಥವಾ ತಳ ಸಮುದಾಯದ ಜನರನ್ನ ಮೇಲೆತ್ತಲಿಕ್ಕ? ವ್ಯಕ್ತಿ ಪೂಜೆಯನ್ನ ಇಡೀ ದೇಶದಲ್ಲಿ ಸೃಷ್ಟಿ ಮಾಡಿರುವಂಥದ್ದು ನಿಮ್ಮದೇ ಪಟಾಲಮ್ಮನ್ನ ಇಟ್ಕೊಂಡು ಇಡೀ ದೇಶದಲ್ಲಿ ಅವರಿಗೆ ಸಂಬಳವನ್ನ ಕೊಟ್ಕೊಂಡು ನಿಮ್ಮ ಹೆಸರುಗಳನ್ನ ಇಡೀ ಬಿಜೆಪಿಯಲ್ಲಿ ಬೇರೆ ಯಾವ ಲೀಡರ್ಗಳಿಗೂ ಇಲ್ವಾ? ಹಾಗಾದ್ರೆ ಅಮಿತ್ ಶಾ ಮತ್ತೆ ಮೋದಿಯನ್ನ ಎರಡೇ ಹೆಸರುಗಳನ್ನ ಜಪಿಸಬೇಕಾ? ನೀವೇನು ದೇವರುಗಳ? ನಿಮ್ಮದೇ ಭಾಷೆಯಲ್ಲಿ ಹೇಳಬೇಕು ಅನ್ನೋದಾದ್ರೆ ನೀವು ದೇವರಾಗಿ ಪರಿಣಮಿಸಿದ್ದೀರಾ ಜನರ ಪಾಲಿಗೆ? ಯಾವ ಪುರುಷಾರ್ಥದ ಕೆಲಸಗಳನ್ನ ನೀವು ಮಾಡಿದ್ದೀರಿ ಅಂತ ಜನ ಇವತ್ತು ನಿಮ್ಮ ವ್ಯಕ್ತಿ ಪೂಜೆಯನ್ನ ಮಾಡಬೇಕು? ಅಂಬೇಡ್ಕರ್ ಕಾಲಿನ ಧೂಳಿಗೂ ಸಮ ಇಲ್ಲದ ನೀವು ಇವತ್ತು ಸಾಮಾನ್ಯ ಜನರ ಪಾಲಿಗೆ ಬೆಳಕಾಗಿರುವಂತ ಜ್ಞಾನದ ಜ್ಯೋತಿಯಾಗಿರುವಂತ ಅಂಬೇಡ್ಕರ್ ವಿಚಾರವನ್ನ ಮಾತಾಡ್ತೀರಿ. ಆ ಜನರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ವಿಚಾರವನ್ನ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತೀರಿ. ಮೀಸಲಾತಿ ಅನ್ನುವಂಥದ್ದನ್ನ ಅಂಬೇಡ್ಕರ್ ಅವರು ಸೃಷ್ಟಿ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ಈ ಸಮಾಜದಲ್ಲಿ ತಳ ಸಮುದಾಯದ ಜನರು ಕೂಡ ಮುನ್ನೆಲೆಗೆ ಬರಬೇಕು, ಅವರನ್ನು ಕೂಡ ಮನುಷ್ಯರಂತೆ ನಾವು ಕಾಣಬೇಕು. ನಿಮ್ಮಂತ ಮನುವಾದಿಗಳು ಕಂಡಂತ ಆ ಏನು ಅಸ್ಪೃಶ್ಯತೆಯನ್ನ ಆಚಾರಗಳನ್ನ ದೂರ ಇಡಬೇಕು. ಈ ಮೇಲ್ವರ್ಗದ ಅಥವಾ ಮನುವಾದಿಗಳಿಗೆ ಸೆಡ್ಡು ಹೊಡೆದು ಸಮಾಜದಲ್ಲಿ ಸಮಾನರಾಗಿ ಬದುಕಬೇಕು ಅನ್ನುವಂಥದ್ದನ್ನ ಕಲಿಸಿಕೊಟ್ಟಿರತಕ್ಕಂಥದ್ದು ಇದೇ ಅಂಬೇಡ್ಕರ್. ಆದರೆ ಅವರ ಆ ಜ್ಞಾನ ಜ್ಯೋತಿಯ ಬೆಳಕು ಇನ್ನೂ ಆರಿಲ್ಲ ಅಮಿತ್ ಶಾ ಅವರೇ. ಆ ಬೆಳಕು ನಿಮ್ಮನ್ನ ಜ್ವಾಲೆಯಾಗಿ ಸುಡುವ ಮುಂಚೆ ನೀವು ರಾಜೀನಾಮೆಯನ್ನು ಕೊಟ್ಟು ಮನೆಯಲ್ಲಿ ಕೂರೋದೊಂದು ಉತ್ತಮ. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಕೂಡ ಈ ದೇಶದಲ್ಲಿ ನಾಯಕತ್ವದ ಸಮಸ್ಯೆಯಿಂದ ಇಷ್ಟು ವರ್ಷ ಹಿಂದೆ ಉಳಿದಿತ್ತು. ಸೊ ಆ ಕಾರಣಕ್ಕಾಗಿ ನಿಮ್ಮ ಬೇಳೆಯನ್ನ ಈ ದೇಶದ ಜನರ ಎದುರು ನೀವು ಬೇಳೆ ಬೇಯಿಸ್ಕೊಂಡ್ರಿ. ಆದರೆ ಎಷ್ಟು ಜನರಿಗೆ ನೀವು ನ್ಯಾಯವನ್ನ ಕೊಟ್ಟಿದ್ದೀರಿ? ಹೆಲಿಕಾಪ್ಟರ್ ಹಗರಣವನ್ನ ರಾಹುಲ್ ಗಾಂಧಿ ಅವರು ತಂದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಆ ಹಗರಣವೇ ನಡೆದಿಲ್ಲ ಅನ್ನುವಂತ ಹಸಿ ಸುಳ್ಳುಗಳನ್ನ ನೀವು ಹೇಳಿದ್ರಿ. ಆದರೆ ಆ ಪ್ರಕರಣ ಇವತ್ತೂ ಕೂಡ ತನಿಖೆ ಆಗ್ತಾನೆ ಇದೆ. ಹಾಗಾದ್ರೆ ಆ ಇಡೀ ಪ್ರಕರಣ ಸುಳ್ಳ? ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮ್ಮ ಪಕ್ಷ ಆಡಳಿತಕ್ಕೆ ಬಂದಿಲ್ಲ ಅಂದ ತಕ್ಷಣ ಆಪರೇಷನ್ ಕಮಲವನ್ನ ಮಾಡಿ ಒಂದು ಹಿಂಬಾಗಿಲಿನ ಮೂಲಕ ಅಧಿಕಾರ ಹಿಡಿಯುವಂತ ಹಪಹಪಿಯನ್ನ ಪ್ರದರ್ಶನ ಮಾಡ್ತೀರಿ. ಆದ್ರೆ ಪದೇ ಪದೇ ನೀವು ಅಂಬೇಡ್ಕರ್ ಹೆಸರನ್ನ ತರ್ತೀರಿ, ಅಂಬೇಡ್ಕರ್ ಹೆಸರನ್ನ ವ್ಯಂಗ್ಯವಾಗಿ ಬಳಕೆ ಮಾಡ್ತೀರಿ. ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಾಧನೆಯ ಅವರ ಪರಿಶ್ರಮದ ಫಲವಾಗಿ ಇಡೀ ದೇಶ ಇವತ್ತು ಒಂದು ಕಾನೂನನ್ನ ಸೃಷ್ಟಿ ಮಾಡಿಕೊಂಡಿದೆ. ಅಂಬೇಡ್ಕರ್ ಅವರು ಹಾಕಿಕೊಟ್ಟಕ್ಕಂಥ ಆ ಸಂವಿಧಾನದ ಅಡಿಯಲ್ಲಿ ಜನ ಇವತ್ತು ಬದುಕ್ತಿದ್ದಾರೆ ನೆಮ್ಮದಿಯಾಗಿ. ಆದರೆ ನೀವು ಇವತ್ತು ಆ ಕಾನೂನುಗಳನ್ನ ನಿಮಗೆ ಬೇಕಾದ ರೀತಿಯಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದ್ದೀರಿ. ಮೀಸಲಾತಿಯನ್ನ ತೆಗೆದು ಆರ್ಥಿಕತೆಯ ಆಧಾರದ ಮೇಲೆ ಮೀಸಲಾತಿಯನ್ನ ಸೃಷ್ಟಿ ಮಾಡಲಿಕ್ಕೆ ಅಥವಾ ಸಂವಿಧಾನವನ್ನೇ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಮಾತಾಡ್ತೀರಿ. ಅಂಬೇಡ್ಕರ್ ಅವರನ್ನ ನಿಮ್ಮ ತೆವಲಿಗೆ ಬಳಸಿಕೊಳ್ಳುವಂತಹ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದೀರಿ. ಅದು ಈ ದೇಶದಲ್ಲಿ ಯಾವ ಕಾರಣಕ್ಕೂ ಕೂಡ ಆಗದೇ ಇರುವಂತಹ ಮಾತು. ಈ ದೇಶದ ಜನರಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಅಂಬೇಡ್ಕರ್ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಅವರ ವಿಚಾರಧಾರೆಗಳು ಇವತ್ತಿಗೂ ಕೂಡ ಪ್ರಸ್ತುತ ಅನ್ನುವಂಥದ್ದನ್ನ ಎಲ್ಲರೂ ಜನರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಸಮಾಜದಲ್ಲಿ ನಿಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲಿಕ್ಕೆ ಅಥವಾ ನಿಮ್ಮ ರಾಜಕೀಯದ ತೆವಲಿನ ಕಾರಣಕ್ಕಾಗಿ ಅಂಬೇಡ್ಕರ್ ಅವರು ಇವತ್ತು ಬಳಕೆ ಆಗಲಿಕ್ಕೆ ಸಾಮಾನ್ಯ ಜನ ಬಿಡಲಿಕ್ಕೆ ಸಿದ್ಧ ಇಲ್ಲ. ಇವತ್ತು ಬೀದಿ ಬೀದಿಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಅಮಿತ್ ಶಾ ಅವರ ಹೇಳಿಕೆ ಇರಬಹುದು ಅಥವಾ ಬೇರೆ ಬೇರೆ ನಾಯಕರು ನೀಡಿರ್ತಕ್ಕಂಥ ಹೇಳಿಕೆಗಳ ವಿರುದ್ಧ ಇವತ್ತು ಧ್ವನಿ ಎತ್ತುತ್ತಿದ್ದಾರೆ ಅಂದ್ರೆ ಅದೇ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಕಾರಣಗಳು. ಈ ದೇಶದಲ್ಲಿ ಜನ ನೆಮ್ಮದಿಯಾಗಿ ಬದುಕಬೇಕು, ತಳ ಸಮುದಾಯದ ಜನರು ಕೂಡ ಮೇಲಕ್ಕೆ ಬರಬೇಕು, ಅವರಿಗೂ ಸಮಾನವಾದಂಥ ಸ್ಥಾನಮಾನಗಳು ಸಿಗಬೇಕು. ಸೊ ಈ ಪರಿಕಲ್ಪನೆಯನ್ನ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ವಿಚಾರಧಾರೆಗಳು ಇವತ್ತೂ ಕೂಡ ನಮ್ಮ ಜನರಿಗೆ ಬೇಕಿದೆ. ಮೀಸಲಾತಿಯ ಮೇಲೆ ಪದೇ ಪದೇ ನಿಮ್ಮ ಕೆಂಗಣ್ಣು ಬೀಳ್ತಾನೆ ಇದೆ. ಅದಕ್ಕೆ ಕಾರಣ ಈ ಸಮಾಜದಲ್ಲಿ ಸಮಾನತೆಯನ್ನ ಮತ್ತೆ ತೊಡೆದು ಹಾಕಿ ನಿಮ್ಮ ಮನುವಾದವನ್ನ ಮತ್ತೆ ತುರುಕುವಂತ ಸಮಾಜದಲ್ಲಿ ಮತ್ತೆ ಅಸ್ಪೃಶ್ಯತೆಯನ್ನು ಸೃಷ್ಟಿ ಮಾಡುವ ಕುತಂತ್ರವನ್ನ ನೀವು ನಡೆಸ್ತಿದ್ದೀರಾ. ಇಡೀ ಸಂಸತ್ನಲ್ಲಿ
ನಿಮ್ಮ ಬಗ್ಗೆ ಅಸಹನೆ ಶುರುವಾಗಿದೆ. ಆದರೆ ನೀವು ಅಂಧಾ ದರ್ಬಾರ್ ಮೂಲಕ ಮಾಧ್ಯಮಗಳ ಎದುರು ಬಂದು ಕಾಂಗ್ರೆಸ್ ಪಕ್ಷ ನೀವು ಇದನ್ನ ಒಂದು ಸೃಷ್ಟಿ ಮಾಡ್ತಾ ಇದೆ, ಕೇವಲ ಅರ್ಧ ಸತ್ಯವನ್ನ ಹೇಳ್ತಾ ಇದೆ ಅಂತ ಹೊರಟಿದ್ದೀರಿ. ಸಂಸತ್ನಲ್ಲಿ ನೀವು ಹೇಳಿರ್ತಕ್ಕಂಥ ಹೇಳಿಕೆಯನ್ನ ನಾವು ಪ್ಲೇ ಮಾಡ್ತೀವಿ, ಕೇಳಿ ಒಮ್ಮೆ. ಅಂಬೇಡ್ಕರ್ ಬಗ್ಗೆ ಯಾವ ರೀತಿಯ ಮಾತುಗಳನ್ನ ಆಡ್ತಾ ಇದ್ದೀರಿ ನೀವು? ಹಿಂದೆ ಕೂಡ ಮೀಸಲಾತಿಯ ವಿಚಾರದಲ್ಲಿ ನೀವು ಯಾವ ರೀತಿಯ ಮಾತುಗಳನ್ನು ಆಡಿದ್ದೀರಿ? ಹಿಂದಿ ಭಾಷೆಯ ವಿಚಾರದಲ್ಲಿ ನೀವು ಯಾವ ರೀತಿಯ ಮಾತುಗಳನ್ನು ಆಡಿದ್ದೀರಿ? ಕೇವಲ ಗುಜರಾತ್ನಲ್ಲಿರುವಂತಹ ರಾಜಕಾರಣಿಗಳು ಮಾತ್ರ ರಾಜಕಾರಣಿಗಳು. ಈ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಇರುವಂತಹ ನಾಯಕರು ಯಾರು ಕೂಡ ನಾಯಕರೇ ಅಲ್ವಾ? ಜೋಡೆತ್ತಿನ ಹಾಗೆ ನೀವು ಕೆಲಸ ಮಾಡ್ತಾ ಇರುವಂತಹ ಈ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಮಾತ್ರನೇ ಈ ದೇಶದ ನಾಯಕರ? ಬಿಜೆಪಿಯಲ್ಲಿ ಇರುವಂತಹ ನಾಯಕರಿಗೆ ಇವತ್ತು ನಿಮ್ಮ ವಿರುದ್ಧ ಮಾತನಾಡಲಿಕ್ಕೆ ಅಥವಾ ನೀವು ನಡೆದುಕೊಂಡ ರೀತಿಯ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಧ್ವನಿ ಇಲ್ಲದೆ ಇರಬಹುದು. ಆದರೆ ಬೇರೆ ಪಕ್ಷಗಳ ನಾಯಕರ ಮನಸ್ಸುಗಳಿಗೂ ಕೂಡ ಸ್ವಲ್ಪ ವ್ಯಾಲ್ಯೂ ಕೊಡುವುದನ್ನ ನೀವು ಕಲ್ತ್ಕೊಳ್ಳಿ, ಅಥವಾ ಜನಸಮುದಾಯದ ಜನರ ಅಭಿಪ್ರಾಯಗಳಿಗೆ ಬೆಲೆ ಕೊಡುವುದನ್ನ ಕಲ್ತ್ಕೊಳ್ಳಿ. ಆಗ ಮಾತ್ರ ಸಮಾಜಕ್ಕೆ ನಿಮ್ಮಿಂದ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ನ್ಯಾಯ ಕೊಡ್ತೀರಿ ಅನ್ನುವಂಥ ಯಾವ ಅಭಿಲಾಷೆಯೂ ಕೂಡ ಜನಸಮುದಾಯದಲ್ಲಿ ಇವತ್ತು ಉಳಿದಿಲ್ಲ. ಒಂದು ರಾಜ್ಯದಿಂದ ಎಷ್ಟೆಲ್ಲ ದೋಚಲಿಕ್ಕೆ ಸಾಧ್ಯ ಇದೆಯೋ ಅನ್ನುವಂಥದ್ದ ಆಲೋಚನೆಯಲ್ಲೇ ಮುಳುಗಿರುವಂತಹ ನಿಮ್ಮಂತಹ ನಾಯಕರಿಂದ ಈ ದೇಶದ ಕಾನೂನು ಬದಲಾವಣೆ ಆಗೋದಿಲ್ಲ, ಈ ದೇಶದ ಮೀಸಲಾತಿ ಬದಲಾವಣೆ ಆಗೋದೇ ಇಲ್ಲ. ನಿಮ್ಮನ್ನ ಬೆಂಬಲಿಸುವಂತ ಹೀನ ಮನಸ್ಥಿತಿಗಳು ಇವತ್ತು ಅವರೇ ನಿಮ್ಮ ವಿರುದ್ಧ ತಿರುಗಿ ಬೀಳುವಂತಹ ಅಥವಾ ನಿಮ್ಮ ವಿರುದ್ಧ ಮಾತನಾಡುವಂತಹ ವಾತಾವರಣವನ್ನ ನೀವೇ ಸೃಷ್ಟಿ ಮಾಡಿಕೊಂಡಿದ್ದೀರಿ. ಸೊ ಹೀಗಿರುವಂತಹ ಸಂದರ್ಭದಲ್ಲಿ ಮೀಸಲಾತಿ ಅನ್ನುವಂಥದ್ದು ಆ ಸಮುದಾಯದ ಜನರ ಏಳಿಗೆಗೆ ದಾರಿಯಾಗಬೇಕು. ಆ ದಾರಿಯಾಗುವ ನಿಟ್ಟಿನಲ್ಲಿ ನೀವು ಯಾವ ರೀತಿ ಕೆಲಸ ಮಾಡ್ತೀರಿ ಅದನ್ನ ನೀವು ಮೊದಲು ತೋರಿಸಿ. ಅದು ಬಿಟ್ಟು ಆರ್ಥಿಕತೆಯ ಆಧಾರದ ಮೇಲೆ ಮೀಸಲಾತಿಯನ್ನ ಸೃಷ್ಟಿ ಮಾಡುವಂಥದ್ದು ಅಥವಾ ಅಂಬೇಡ್ಕರ್ ವಿಚಾರಧಾರೆಗಳನ್ನೇ ಮೂಲೆಗುಂಪು ಮಾಡುವಂಥದ್ದು, ಸೊ ಈ ಥರದ ಪರಿಕಲ್ಪನೆಗಳನ್ನು ಯಾವ ನಾಯಕರು ನಿಮಗೆ ತಲೆಯಲ್ಲಿ ತುಂಬುತ್ತಾರೆ ಅಥವಾ ನಿಮಗೆ ಯಾವಕ್ಕೆ ಆ ರೀತಿಯ ಆಲೋಚನೆಗಳು ಬರ್ತಾವೆ ಅನ್ನುವಂಥದ್ದೇ ಅರ್ಥನೇ ಆಗೋದಿಲ್ಲ. ನಿಮ್ಮ ಈ ಕೆಟ್ಟ ಆಲೋಚನೆಗಳನ್ನ ಜನರ ಮೇಲೆ ಹೇರುವಂತ ಕೆಲಸವನ್ನ ಮಾಡಿದ ದಿನವೇ ನಿಮ್ಮ ಅಧಿಕಾರದ ದರ್ಪಕ್ಕೆ ಅಂತ್ಯ ಬೀಳುವಂಥದ್ದು ನಿಶ್ಚಿತ. ಸೊ ನೀವು ಮೊದಲು ಜನಸಾಮಾನ್ಯರ ಮನಸ್ಸುಗಳನ್ನು ಅರ್ಥ ಮಾಡ್ಕೊಳ್ರಿ. ಜನ ನಿಮಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ಅದು ದೇವೇಗೌಡರು ಇರ್ಬೋದು, ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿ ಅವರು ಇರ್ಬೋದು, ಯಾರೇ ಆದರೂ ಕೂಡ ಮೊದಲು ಜನರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಂತ ಕೆಲಸ ಆಗಬೇಕು. ಕೇವಲ ರಾಜಕೀಯದ ತೆವಲಿಗೆ ಅಥವಾ ಅಧಿಕಾರದ ಹಪಹಪಿಗೆ ಜನಸಾಮಾನ್ಯರನ್ನ ಬಲಿ ಕೊಡುವಂತಹ ಕೆಲಸವನ್ನ ಮಾಡಬೇಡಿ. ಆರ್ಥಿಕತೆಯ ಆಧಾರದ ಮೇಲೆ ನೀವು ಮೀಸಲಾತಿಯನ್ನು ಕೊಡೋದಾದ್ರೆ ಯಾವ ಬೇಸ್ ಮೇಲೆ ನೀವು ಇವರು ಶ್ರೀಮಂತರು ಇವರು ಬಡವರು ಅನ್ನುವಂಥದ್ದನ್ನ ಕನ್ಸಿಡರ್ ಮಾಡ್ತೀರಿ? ಇವತ್ತು ಶ್ರೀಮಂತರ ಮನೆಗಳಲ್ಲೇ ಅನೇಕ ಬಡವರಿಗೆ ಸಿಗಬೇಕಾದಂತ ಸವಲತ್ತುಗಳನ್ನ ಶ್ರೀಮಂತರು ಪಡ್ಕೊಳ್ತಾ ಇದ್ದಾರೆ. ಅದನ್ನ ಮೊದಲು ನಿಮ್ಮ ಕೈಯಿಂದ ತಾಕತ್ತಿದ್ರೆ ಅದನ್ನ ತಪ್ಪಿಸಿ ನೋಡಿ. ಆಗ ಗೊತ್ತಾಗುತ್ತೆ ನಿಮ್ಮ ತಾಕತ್ತು ಅಥವಾ ನಿಮ್ಮ ಅಧಿಕಾರದ ಒಂದು ಮಟ್ಟ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಜನಸಾಮಾನ್ಯರಿಗೂ ಕೂಡ ತಿಳಿಯುತ್ತೆ. ಆದರೆ ಈ ದೇಶದಲ್ಲಿ ಸಮಾನತೆಯನ್ನೇ ತೊಡೆದು ಹಾಕಿ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಸಮಾನತೆಯನ್ನ ಅಥವಾ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಹೋಗ್ತೀರಿ ಅನ್ನೋದಾದ್ರೆ ಮನುವಾದವನ್ನ ಮತ್ತೆ ಜನಸಮುದಾಯದ ಮೇಲೆ ಹೇರುವಂತ ನಿಮ್ಮ ಈ ಕುತಂತ್ರ ರಾಜಕಾರಣಕ್ಕೆ ಜನ ಇವತ್ತು ಬಲಿಯಾಗುವ ನಿಟ್ಟಿನಲ್ಲಿ ಯಾರೂ ಕೂಡ ಇಲ್ಲ. ಅವರಿಗೆ ಹೇಗೆ ನ್ಯಾಯ ಪಡೆಯಬೇಕು ಅನ್ನುವಂಥದ್ದು ಇವತ್ತು ಚೆನ್ನಾಗಿ ಗೊತ್ತಿದೆ. ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಾಮಾನ್ಯ ಜನರು ಕೂಡ ನ್ಯಾಯಯುತವಾಗಿ ಬದುಕಲಿಕ್ಕೆ ಬೇಕಾದಂತ ಒಂದು ಪ್ರತಿಭಟನೆಯ ದಾರಿಯನ್ನ ನಿಮ್ಮಂಥವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಮನೆಗೆ ಕಳಿಸುವಂತ ಒಂದು ದಾರಿಯನ್ನ ಅಂಬೇಡ್ಕರ್ ಅವರು ಅವತ್ತೇ ಸೃಷ್ಟಿ ಮಾಡಿ ಹೋಗಿದ್ದಾರೆ. ಆದರೆ ಅವುಗಳನ್ನ ಕಿತ್ತುಕೊಳ್ಳುವಂತ ಕುತಂತ್ರದ ರಾಜಕಾರಣವನ್ನ ನೀವು ಮಾಡಲಿಕ್ಕೆ ಹೋಗ್ಬೇಡಿ. ಒಂದು ವೇಳೆ ಆ ವಿಚಾರಕ್ಕೆ ಕೈ ಹಾಕಿದ್ದಾದ್ರೆ ನೀವು ಜೇನುಗೂಡಿಗೆ ಕೈ ಹಾಕಿದಂತೆ. ಇದನ್ನ ಅರ್ಥ ಮಾಡಿಕೊಂಡು ನೀವು ಅಂತ ಕೆಲಸಕ್ಕೆ ಕೈ ಹಾಕಬೇಕು. ಇನ್ನೊಮ್ಮೆ ನೀವು ಅಂಬೇಡ್ಕರ್ ಅವರ ಬಗ್ಗೆ ಆಗಲಿ ಅಥವಾ ಈ ಮೀಸಲಾತಿ ಬಗ್ಗೆ ಆಗಲಿ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡೋದನ್ನ ಕಲಿಬೇಕು. ಕಾಂಗ್ರೆಸ್ ಪಕ್ಷದ ಒಂದು ನಾಯಕತ್ವ ಇರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ನಿಮ್ಮಂಥವರು ಇವತ್ತು ಆರ್ಭಟಿಸ್ಲಿಕ್ಕೆ ಅಥವಾ ಧ್ವನಿ ಎತ್ತಿ ಮಾತನಾಡಲಿಕ್ಕೆ ಇದು ಕೂಡ ಕಾರಣ. ನಿಜಕ್ಕೂ ಇವತ್ತು ಪ್ರತಿಪಕ್ಷವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಿದ್ರೆ ಇವತ್ತು ನೀವು ನಿಜಕ್ಕೂ ರಾಜೀನಾಮೆಯನ್ನ ಕೊಟ್ಟು ಕೆಳಗಿಳಿಬೇಕಾದಂತ ಪರಿಸ್ಥಿತಿ ಇರ್ತಿತ್ತು. ಆದ್ರೆ ಕಾಂಗ್ರೆಸ್ ಪಕ್ಷದವರು ಕೂಡ ಇವತ್ತು ನಾಯಕತ್ವದ ಕೊರತೆಯ ಕಾರಣಕ್ಕೋ ಅಥವಾ ನಿಮ್ಮ ವಿರುದ್ಧ
ಧ್ವನಿ ಎತ್ತದೇ ಇರುವಂತ ಕಾರಣಕ್ಕೋ ಇವತ್ತು ನೀವು ಅಧಿಕಾರದಲ್ಲಿದ್ದೀರಿ. ಆದರೆ ಅಧಿಕಾರ ಯಾವತ್ತೂ ಈ ದೇಶದಲ್ಲಿ ಶಾಶ್ವತ ಅಲ್ಲ. ನಿಮಗಿಂತ ಎಷ್ಟೆಷ್ಟೋ ಬುದ್ಧಿವಂತರು, ಎಷ್ಟೋ ಚಾಲಾಕಿ ರಾಜಕಾರಣಿಗಳು ಅಥವಾ ಮೇಧಾವಿ ರಾಜಕಾರಣಿಗಳು ಅಧಿಕಾರವನ್ನು ನಡೆಸಿ ಇವತ್ತು ಇನ್ನಿಲ್ಲದಂತಾಗಿದ್ದಾರೆ. ಇದನ್ನ ಮರೆಯದೆ ನೆನ್ಪಿಟ್ಕೊಳ್ಳಿ ಮಿಸ್ಟರ್ ಅಮಿತ್ ಶಾ ಅವರೇ. ಮೀಸಲಾತಿ ವಿಚಾರಕ್ಕಾಗಲಿ ಅಥವಾ ಅಂಬೇಡ್ಕರ್ ವಿಚಾರಕ್ಕಾಗಲಿ ನೀವು ಕೈ ಹಾಕಿದರೆ ಇದು ಜೇನುಗೂಡಿಗೆ ಕೈ ಹಾಕಿದಂತೆ ಅನ್ನುವಂಥ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಸದಾ ಇರಲಿ. ಈ ದೇಶದ ಜನ ಓಟ ಹಾಕಿ ನಿಮ್ಮನ್ನ ಗೆಲ್ಲಿಸಿದ ಮಾತ್ರಕ್ಕೆ ನೀವು ಸರ್ವಾಧಿಕಾರಿಗಳಲ್ಲ. ಹಿಟ್ಲರ್ ರೀತಿಯಲ್ಲಿ ಈ ದೇಶದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕೆಲವು ದಿನಗಳ ಕಾಲ ಅವತ್ತಿನ ಕಾಲಕ್ಕೆ ಆಮ್ ಆದ್ಮಿ ಪಕ್ಷ ಅಥವಾ ಅಣ್ಣಾ ಹಜಾರೆ ಅವರು ನಡೆಸಿದಂಥ ಹೋರಾಟ, ಕಾಂಗ್ರೆಸ್ ವಿರುದ್ಧ ನಡೆಸಿದಂಥ ಹೋರಾಟದ ಲಾಭವನ್ನ ನೀವು ಪಡ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ. ಆ ಸಂದರ್ಭದಲ್ಲಿ ನಿಮ್ಮದೇ ಆದ ಒಂದು ಕುತಂತ್ರವನ್ನ ಅಥವಾ ಕುತಂತ್ರದ ಜಾಲವನ್ನ ಸೃಷ್ಟಿ ಮಾಡಿಕೊಂಡು ಆ ಹೋರಾಟವನ್ನ ನಿಮಗೆ ಬೇಕಾದ ರೀತಿಯಲ್ಲಿ ತಿರುಗಿಸ್ಕೊಂಡು ಇವತ್ತು ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇದ್ದೀರಿ. ಆದರೆ ಈ ಅಧಿಕಾರದ ಅಮಲು ಹೆಚ್ಚು ದಿನ ಉಳಿಯೋದಿಲ್ಲ. ಜನ ನಿಮಗೆ ಸರಿಯಾದಂತಹ ಪಾಠವನ್ನ ಕಲಿಸ್ತಾರೆ, ನ್ಯಾಯವನ್ನ ಪಡೆದುಕೊಳ್ತಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಮಾಧ್ಯಮಗಳು, ಕೆಲವು ಮಾಧ್ಯಮಗಳು ನಿಮ್ಮ ಪರವಾಗಿ, ನಿಮ್ಮ ಎಂಜಲು ಕಾಸಿಗಾಗಿ ಇವತ್ತು ಕೆಲಸ ಮಾಡಬಹುದು. ಆದರೆ ಇವತ್ತಿಯೂ ಕೂಡ ನಿಷ್ಪಕ್ಷಪಾತವಾಗಿ, ನ್ಯಾಯಯುತವಾಗಿ ಜನರ ಪರವಾಗಿ ಕೆಲಸ ಮಾಡುವಂತ ಮಾಧ್ಯಮ ಸಂಸ್ಥೆಗಳು ಇನ್ನೂ ಕೂಡ ಇದ್ದಾವೆ. ಅವು ನಿಮ್ಮ ಹೆಡಮುರಿ ಕಟ್ತಾವೆ. ಸೊ ಹಾಗಾಗಿ ಯಾವತ್ತು ಜನರ ಪರ ಯೋಚನೆ ಮಾಡಿ, ಜನಸಾಮಾನ್ಯರ ಏಳಿಗೆಯ ದೃಷ್ಟಿನಲ್ಲಿ ಕೆಲಸ ಮಾಡಿ, ಅಭಿವೃದ್ಧಿಯ ದೃಷ್ಟಿಯನ್ನು ಕೆಲಸ ಮಾಡಲಿ. ಜನ ನಿಮಗೆ ಖಂಡಿತವಾಗಲೂ ಬೆಂಬಲವನ್ನು ಕೊಡ್ತಾರೆ. ಆದರೆ ಈ ರೀತಿಯ ಹೀನ ಮನಸ್ಥಿತಿಗೆ ಯಾರ್ದೋ ಕೆಲವು ಬಂಡವಾಳಶಾಹಿಗಳ ಅಥವಾ ಮೇಲ್ಜಾತಿಯ ಪುರೋಹಿತ ಶಾಹಿಗಳ ಅವರ ಹಿತಾಸಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲಸ ಮಾಡೋದು, ಆ ರೀತಿಯ ಮಾತನಾಡುವಂಥದ್ದನ್ನ ಮೊದಲು ಬಿಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.